ದಸರಾ ಹಬ್ಬದ ಹಿನ್ನೆಲೆ ಹಾಗೂ ಆಚರಣೆಯ ಮಹತ್ವ. ನಾವು ಪ್ರತಿ ವರ್ಷ ಸಾಂಸ್ಕೃತಿಕ ಉತ್ಸವಗಳಂತೆ ಹಬ್ಬಗಳನ್ನು ಆಚರಿಸುತ್ತೇವೆ. ಅದರಲ್ಲಿ ದಸರಾ ಹಬ್ಬ ಒಂದು ಅತ್ಯಂತ ವಿಶೇಷ ಹಬ್ಬ. ದಸರಾ ಎಂದರೆ ವಿಜಯದಶಮಿ. ಇದು ಅಸತ್ಯದ ಮೇಲೆ ಸತ್ಯ, ಅಧರ್ಮದ ಮೇಲೆ ಧರ್ಮ, ದುರ್ಬಲದ ಮೇಲೆ ಧೈರ್ಯದ ವಿಜಯವನ್ನು ಪ್ರತಿಪಾದಿಸುವ ಹಬ್ಬವಾಗಿದೆ. ದಸರಾ ಹಬ್ಬದ ಮೂಲ ಕಥೆ ನಮ್ಮ ಪುರಾಣಗಳಲ್ಲಿ ದೊರೆಯುತ್ತದೆ. ರಾಮಾಯಣದಂತೆ ಶ್ರೀರಾಮನು ರಾವಣನನ್ನು ಸಂಹರಿಸಿದ ದಿನವೇ ವಿಜಯದಶಮಿಯ ಪ್ರಾರಂಭ. ಇನ್ನೊಂದು ಕಥೆಯಲ್ಲಿ ದುರ್ಗಾದೇವಿಯ ಮಹಿಷಾಸುರನ ಸಂಹಾರದ ದಿನವೂ ಈ ಹಬ್ಬವನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಹೀಗಾಗಿ ದಸರಾ ಹಬ್ಬವು ಸತ್ಯ, ಧರ್ಮ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ದಸರಾ ಹಬ್ಬವು ನವರಾತ್ರಿಗಳ ಹಬ್ಬ. ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯ 9 ರೂಪಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಮೊದಲನೆಯ ದಿನ ಶೈಲಪುತ್ರಿ, ಎರಡನೆಯ ದಿನ ಬ್ರಹ್ಮಚಾರಿಣಿ, ಮೂರನೆಯ ದಿನ ಚಂದ್ರಗಂಟೆ. ಹೀಗೆ ಪ್ರತಿದಿನವೂ ದೇವಿಯ ಭಿನ್ನ ರೂಪ ಆರಾಧನೆಯಿಂದ ಧೈರ್ಯ, ಶಕ್ತಿ, ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಬಹುದು. ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ದಸರಾ ಬಹುಜನರ ಗಮನ ಸೆಳೆಯುತ್ತದೆ. ಅರಮನೆಯ ಅಲಂಕಾರ, ಜಂಬೂ ಸವಾರಿ, ಯೋಧರ ಪ್ರದರ್ಶನ, ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳು ಈ ಹಬ್ಬದ ವೈಭವವನ್ನು ತೋರಿಸುತ್ತವೆ. ಇದರಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳಲು ಸಹಾಯವಾಗುತ್ತದೆ. ದಸರಾ ಹಬ್ಬದ ಇನ್ನೊಂದು ಪ್ರಮುಖ ಅಂಶವೆಂದರೆ ಆಯುಧ ಪೂಜೆ. ಈ ದಿನ ಭಕ್ತರು ತಮ್ಮ ಶಸ್ತ್ರ, ಸಾಧನ, ಉದ್ಯೋಗ ಉಪಕರಣಗಳನ್ನು ಪೂಜಿಸುತ್ತಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಶುಭಾರಂಭ ಮಾಡುತ್ತಾರೆ. ಮನೆಯವರು ಹೊಸ ಕಾರ್ಯಾರಂಭ, ಉದ್ಯಮ, ಹೊಸ ಯೋಜನೆಗಳನ್ನು ಈ ದಿನ ಆರಂಭಿಸುತ್ತಾರೆ. ಒಟ್ಟಾರೆಯಾಗಿ ದಸರಾ ಹಬ್ಬವು ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಒಟ್ಟಾಗಿ ಪ್ರತಿಪಾದಿಸುತ್ತದೆ. ಇದು ನಮ್ಮಲ್ಲಿ ಭಕ್ತಿ, ಶಕ್ತಿ, ಧೈರ್ಯ, ಒಗ್ಗಟ್ಟು ಮತ್ತು ಪರಂಪರೆಯ ಬಗ್ಗೆ ಅರಿವು ಮೂಡಿಸುತ್ತದೆ.